ॐ श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः श्री वेदव्यासाय नमः लक्ष्मी अयग्रीवाय नमः लक्ष्मी वेंकटेशाय नमः। ओम नरसिंहो अखिलाज्ञानः मतध्वान्त दिवाकरः जयति अनिल सुज्ञान सुखशक्ति पयोनिधिः पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दूर्वादि ध्वान्तरवे विष्णुवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು 48 ಸಾಲಿಗ್ರಾಮ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ಯಾರು ಬಂದು ನಮಸ್ಕಾರವನ್ನು ಮಾಡ್ತೀರೋ ಆ ನಮಸ್ಕಾರದಲ್ಲಿ ವಿಶೇಷವಾಗಿರತಕ್ಕಂಥ ಫಲ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತು, ಸಂತಾನ ಭಾಗ್ಯ, ವಿದ್ಯಾ ಬುದ್ಧಿ, ವಿಶೇಷವಾಗಿ ಯಾರಿಗೆ ಮದುವೆ ಆಗಿಲ್ಲ ಎಲ್ಲರಿಗೂ ಮದುವೆ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಸಂಶಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾರೋ ತಾಯಿ ಕೇಳಿದ್ದಾಳೆ, ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡಬೇಕು, ಯಾವ ರೀತಿ ನಮಸ್ಕಾರವನ್ನು ಮಾಡಿದರೆ ಫಲ ಸಿಗುತ್ತೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ರಾಘವೇಂದ್ರ ಸ್ವಾಮಿಗಳಿಗೆ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ, ರಾಯರ ಬೃಂದಾವನಗಳಿದೆ, ನಿಮ್ಮ ಮನೆ ಹತ್ರ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ವಿಶೇಷವಾಗಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನದ ಮುಂದೆ ನಿಂತ್ಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಫಸ್ಟ್ ಇಲ್ಲ ಫೋಟೋದ ಮುಂದೆ ನಿಂತ್ಕೊಂಡೇನ ಪ್ರಾರ್ಥನೆಯನ್ನು ಮಾಡಿ. ಹೇಗೆ ಪ್ರಾರ್ಥನೆಯನ್ನು ಮಾಡಬೇಕು? ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಮುಖ್ಯವಾಗಿ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ, ಭಗವಂತ ಇಂದಿನ ದಿನ ಶುಭ ದಿನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠಲ ರಾಯನ ನಿಧಾನವೇ ಶುಭ ದಿನವು. ಇಂಥ ಭಗವಂತನನ್ನು ಸ್ಮರಣೆ ಮಾಡಬೇಕಾದ್ರೆ ರಾಹುಕಾಲ, ಗುಳಿಕಾಲ, ಇನ್ನೊಂದು ಕಾಲ ಏನೂ ಇಲ್ಲ. ಯಾವಾಗ ಭಗವಂತನ ಸೇವೆ ಮಾಡಬೇಕು ಅಂತಿತ್ತೋ ಅದೆಲ್ಲವೂ ಮಾಡಬಹುದು. ಇದೇ ರೀತಿಯಾಗಿ ನಮಸ್ಕಾರವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವ ರೀತಿಯನ್ನು ಮಾಡಬೇಕು? ಗಂಡು ಮಕ್ಕಳು ಪ್ರದಕ್ಷಿಣೆಯನ್ನು ಮಾಡಿ ಯಾನಿ ಕಾನಿಕ ಪಾಪಾನಿ ಜನ್ಮಾಂತರ ಕೃತಾನಿ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪ ಕರ್ಮಾನ ಪಾಪಾತ್ಮ ಪಾಪ ಸಂಭವ ಪ್ರಾಯಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ. ನಾವು ಮಾಡಿರ್ತಕ್ಕಂಥ ಯಾವ ಕರ್ಮಗಳಿದೆ, ಇಂದಿನ ಜನ್ಮದ ಕರ್ಮಗಳು ಏನೇನಿದೆ ಆ ಕರ್ಮ ಎಲ್ಲ ಕಳಿಬೇಕು. ಭಗವಂತ ನನಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಗೆ ಉದ್ಧಾರ ಮಾಡುವಂತೇಳಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಜನಾರ್ದನ. ಭಗವಂತ ಗುರುಗಳೇ, ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿದೆ. ಅದರಲ್ಲಿ ವಿಶೇಷವಾಗಿ ನೀವು ಕುಳಿತುಕೊಂಡು 700 ವರ್ಷ ಆಯುಸ್ಸಲ್ಲಿ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದೀರ. ಕಾಮಧೇನು ಕಲ್ಪವೃಕ್ಷರಾಗಿ ಪ್ರತಿಯೊಬ್ಬ ಜೀವರಾಶಿಯನ್ನು ಉದ್ಧಾರ ಮಾಡ್ತಾ ಇದ್ದೀರ. ಗುರುಗಳೇ, ನೀವು ನಮ್ಮನ್ನು ಉದ್ಧಾರ ಮಾಡಿ ಗುರುಗಳೇ. ನಮಗೆ ಈ ರೀತಿ ಕಷ್ಟಗಳಿದೆ, ನೀವೇ ಉದ್ಧಾರ ಮಾಡಬೇಕು ಅಂದಾಗ ಪ್ರದಕ್ಷಿಣೆಯನ್ನು ಮಾಡಬೇಕು. ಆ ಪ್ರದಕ್ಷಿಣೆಯಲ್ಲಿ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಹೆಣ್ಣು ಮಕ್ಕಳು ವಿಶೇಷವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು. ಮಾಮೂಲಿ ನಮಸ್ಕಾರವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದಾಗ ಮಾತ್ರ ಫಲ ಸಿಗೋದು. ಅವರೇನೋ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಪಾಪ ಪರಿಹಾರ ಆಗ್ತಾ, ಪಾಪಗಳಿಗೆ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೇ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಯಾರಿಗೇ ಮಾಡಬೇಕಾದ್ರೂ ರಾಯರಿಗೆ ಆಗಲಿ, ರುದ್ರದೇವರಿಗೆ ಆಗಲಿ, ನಿಮ್ಮ ಕುಲದೇವರಿಗೆ ಆಗಲಿ, ಯಾರೇ ದೇವಸ್ಥಾನದಲ್ಲಿ ಯಾರಿಗೇ ಮಾಡಬೇಕಾದ್ರೂ ಹೆಣ್ಣು ಮಕ್ಕಳು ಮಾಮೂಲಿ ನಮಸ್ಕಾರವನ್ನು ಮಾಡಿ ಆ ಫಲ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ
ಹೆಣ್ಣು ಮಕ್ಕಳು ಯಾವ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ, ರಾಯರ ಮಠ ಆಗಿರ್ಬೋದು, ಬೇರೆ ದೇವಸ್ಥಾನಕ್ಕಾಗಿರ್ಬೋದು, ಯಾವುದೇ ಒಂದು ದೇವಸ್ಥಾನ ಧರ್ಮಸ್ಥಳ ಆಗಿರ್ಬೋದು, ನಂಜನಗೂಡ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಬೇರೆ ಬೇರೆ ಹೆಣ್ಣು ದೇವಸ್ಥಾನಗಳಿಗೆ ಆಗಿರ್ಬೋದು, ಆ ದೇವಸ್ಥಾನಕ್ಕೆ ಹೋದಾಗ ಉರುಳು ಸೇವೆಯನ್ನು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ಉರುಳು ಸೇವೆಯನ್ನು ಮಾಡಿದಾಗ ಅವರು ವಿಶೇಷವಾಗಿ ಫಲ ಬರ್ತಕ್ಕಂಥ ಭಾಗ್ಯ ಇರುವುದಿಲ್ಲ. ಯಾಕೆ ಅಂದರೆ ಈ ದೇಹವನ್ನು ಅವರು ವಿಶೇಷವಾಗಿ ನೆಲದ ಮೇಲೆ ಆ ಉರುಳು ಸೇವೆಯನ್ನು ಮಾಡಿದರೆ ಆ ಫಲ ಸಿಗತಕ್ಕಂಥ ಭಾಗ್ಯ ಇರಲ್ಲ. ಅದಕ್ಕೋಸ್ಕರ ಈ ಜನ್ಮ ಭಗವಂತ ಕೊಟ್ಟಿದ್ದಾನೆ, ಆ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡು ನಾವು ಬೇರೆ ಜನ್ಮವನ್ನು ತಗೊಳ್ಬೇಕಂತೆ. ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲೇ ನಾವು ಈ ಕರ್ಮಗಳೆಲ್ಲ ಪರಿಹಾರ ಮಾಡಬೇಕಾದ್ರೆ ಮಾಮೂಲಿ ನಮಸ್ಕಾರ, ಹೆಜ್ಜೆಯ ನಮಸ್ಕಾರವನ್ನು ಹಾಕಿ, ಮತ್ತೆ ಅದರಲ್ಲೂ ಮಾಮೂಲಿ ನಮಸ್ಕಾರವನ್ನು ಹಾಕಿ ಬೇರೆ ಬೇರೆ ನಮಸ್ಕಾರಗಳಿರುತ್ತೆ. ಆ ನಮಸ್ಕಾರವನ್ನು ಹಾಕಿದಾಗ ಮಾತ್ರವೇ ಅವರಿಗೆ ಫಲ ಸಿಗ್ತಕ್ಕಂಥ ಭಾಗ್ಯ, ಅದು ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕಂದರೆ ಗಂಡು ಮಕ್ಕಳಿಗಿನ್ನ ಮುಖ್ಯವಾಗಿ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥವ್ರು ಆಗ್ತದೆ. ಯಾಕೆಂದರೆ ಯಾವುದೂ ಅವರ ದೇಹವು ಅಂತರಂಗರಾಗಿರ್ತಕ್ಕಂಥ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಏನು ಮುಚ್ಚಿಕೊಡರಂತೆ ಭಗವಂತನ ಹತ್ರ. ಇನ್ನು ಗಂಡು ಮಕ್ಕಳಾದರೆ ಮುಚ್ಚಿಟ್ಕೊಂತಾರಂತೆ. ಅದರಿಂದ ಆ ಹೆಣ್ಣು ಮಕ್ಕಳು ಭಗವಂತನ ಮುಂದೆ ನಿಂತ್ಕೊಂಡು ನಮ್ಗೆ ಈ ರೀತಿ ಆಗ್ತಾ ಇದೆ, ನಮ್ಮ ಮಕ್ಕಳನ್ನ ಉದ್ಧಾರ ಮಾಡಬೇಕು ಎಲ್ಲರೂ ಕೇಳ್ತಾ ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಫಲ ಕೊಡ್ತಕ್ಕಂಥವ್ರು ಆಗ್ತಾರಂತೆ ಭಗವಂತ. ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ನಮಸ್ಕಾರವನ್ನು ಮಾಡಬೇಕಾದ್ರೆ ಮಾಮೂಲಿ ನಮಸ್ಕಾರವನ್ನು ಮಾಡಬೇಕು. ಎಲ್ಲಿ ಬೃಂದಾವನಗಳಿವೆ ಆ ಬೃಂದಾವನ ಹತ್ರ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ 5 ನಿಮಿಷ ಕುಳಿತುಕೊಂಡು ಧ್ಯಾನವನ್ನು ಮಾಡಿ, ಆ ಧ್ಯಾನ ಹೇಗಿರ್ಬೇಕಪ್ಪ ಅಂದರೆ ಆ ಭಗವಂತನಲ್ಲಿ ಐಕ್ಯವಾಗಬೇಕಂತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿಮ್ಮ ಕುಲದೇವರ ಹತ್ರ ಹೋದಾಗ ಓಂ ಶಿವಾಯ ನಮಃ, ರುದ್ರಾಯ ನಮಃ, ನೀಲಕಂಠಾಯ ನಮಃ, ಶಂಭೋ ಮಹಾದೇವಾಯ ನಮಃ. ಅವರವರ ಕುಲದೇವರ ಹತ್ರ ಹೋದಾಗ, ಕ್ಷೇತ್ರಾಭಿಮಾನಿ ದೇವತೆಗಳ ಹತ್ರ ಹೋದಾಗ ನೀವು ಒಂದು ಧ್ಯಾನವನ್ನು ಮಾಡಿ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದಾಗ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಆ ಧ್ಯಾನವನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವನಾಗ್ತಾರಂತೆ. ಅದಕ್ಕೋಸ್ಕರವಾಗಿ ನಿಮ್ಮ ಒಂದು ನಮಸ್ಕಾರಗಳು ಭಗವಂತನಿಗೆ ತಲುಪಬೇಕಾದರೆ, ನಮ್ಮ ಗುರುಗಳಿಗೆ ತಲುಪಬೇಕಾದರೆ, ನಾನು ಹೇಳಿದ್ದೀನಲ್ಲ, ಯಾವುದೇ ಕಾರಣಕ್ಕೂ ಉರುಳು ಸೇವೆಯನ್ನು ಮಾಡಬಾರದು. ಹೆಣ್ಣುಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು. ಎರಡನ್ನು ಮಾಡಲಿದ್ದಾಗ ವಿಶೇಷವಾಗಿ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಫಲ ಸಿಗ್ತಕ್ಕಂಥ ಭಾಗ್ಯ ಅತಿ ಶೀಘ್ರದಲ್ಲಿ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಕ್ಕಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಜಯಭೇರಿಯಾಗಿ ನಡೀತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ಗುರುಗಳ ಸೇವೆಯನ್ನು ರಾಯರು ವಿಶೇಷವಾಗಿ ನೀವು ಮಾಡ್ತಕ್ಕಂಥ ಸೇವೆಯನ್ನು ತೆಗೆದುಕೊಂಡು ನಿಮಗೆ ನಮ್ಮ ರಾಯರ ಅಂತರ್ಯಾಮ ಇರತಕ್ಕಂಥ ಮುಖ್ಯ ಪ್ರಾಣದೇವರು, ನರಸಿಂಹದೇವರು, ಸಾಕ್ಷಾತ್ ಮೂಲರಾಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರಿಯ ವೃಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳ ಸೇವೆಯನ್ನು ಮಾಡಿದ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು, ಒಳ್ಳೆ ಭಾಗ್ಯವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲರನ್ನು ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕಾಮೆಂಟ್ ಬಾಕ್ಸ್ ಇರುತ್ತೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ರಾಘವೇಂದ್ರ ಅಂತಾಗಿ ಅವರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಅಲ್ಲೊಂದು ಬೆಲ್ ಬಟನ್ ಇರುತ್ತೆ. ಆ ಬೆಲ್ ಬಟನ್ ಅದ್ವಿ ನಿಮಗೆ ರಾಯರು ಯಾಕೆ ಅನುಗ್ರಹ ಮಾಡೋದು ನೋಡೋಣ. ಏನೇ ಸಮಸ್ಯೆಗಳಿದ್ರು ಅದರಲ್ಲಿ ನಂಬರ್ ಬರ್ತಾ ಇರುತ್ತೆ, ಫೋನ್ ಮಾಡಿ ಯಾವಾಗಲೇ ಆಗಲಿ ನಿಮ್ಗೆ ಏನೇ ಸಮಸ್ಯೆಗಳಿದ್ದು ಪರಿಹಾರ ಮಾಡ್ತಕ್ಕಂಥವ್ರು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಸರ್ವಂ ಶ್ರೀಕೃಷ್ಣ ಅರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿ
ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय